ಆಪರೇಷನ್ ಸಿಂಧೂರ ಹಬ್ಬ ಹೆಸರು ಕೇಳಿದ್ರೆ ಮೈ ಜುಮ್ ಅನ್ಸುತ್ತೆ. ಇನ್ನು ಆ ದೃಶ್ಯಗಳನ್ನ ನೋಡಿದ್ರೆ ಮನಸ್ಸಿಗೆ ಸ್ವಲ್ಪ ಸಮಾಧಾನ ನೀಡುತ್ತೆ. ಕೇವಲ 25 ನಿಮಿಷ 9 ಉಗ್ರ ನೆಲೆಗಳು ಧ್ವಂಸ ಅಂದ್ರೆ ಸುಮ್ಮನೆ ಅಲ್ಲ. ಶ್ರೀನಗರದ ಪಹಲ್ಗಾಮ್ನಲ್ಲಿ ಪ್ಯಾಂಟ್ ಬಿಚ್ಚಿಸಿ ಧರ್ಮ ನೋಡಿ ಅಟ್ಯಾಕ್ ಮಾಡಿದ್ದ ಭಯೋತ್ಪಾದಕರ ಹಾಗೂ ತರಬೇತಿ ನೀಡುತ್ತಿದ್ದವರ ಪ್ಯಾಂಟ್ ಸದ್ದಿಲ್ಲದೆ ಒದ್ದೆಯಾಗಿದೆ. 26 ಭಾರತೀಯ ಹಿಂದೂ ಮಹಿಳೆಯರ ಸಿಂಧೂರ ಕಸಿದುಕೊಂಡವರ ನೆಲೆ ಇಂದು ರಕ್ತ ಸಿಕ್ತವಾಗಿದೆ. ಆಪರೇಷನ್ ಸಿಂಧೂರ ಹೆಸರಿನ ಏರ್ ಸ್ಟ್ರೈಕ್ಗೆ ಪಾಪಿ ಪಾಕಿಸ್ತಾನ ನಲುಗಿ ಹೋಗಿದೆ. ಆಪರೇಷನ್ ಸಿಂಧೂರ ಯಶಸ್ವಿಯಾಗುತ್ತಿದ್ದಂತೆ ಭಾರತ ಸರ್ಕಾರ ಅದರ ಮಾಹಿತಿಯನ್ನ ದೇಶದ ಮುಂದಿಡಲು ಆಯ್ಕೆ ಮಾಡಿಕೊಂಡಿದ್ದು 2 ನಾರಿಯರನ್ನ. ಭಾರತದ ನಾರಿ ಶಕ್ತಿಯ ಪವರ್ ಏನು ಅಂತ ಇಡೀ ವಿಶ್ವಕ್ಕೆ ಸಾರುವ ಉದ್ದೇಶದಿಂದ ಸೇನೆ ಇಂತಹ ಆರಂಭಕ್ಕೆ ನಾಂದಿಯಾಡಿದೆ. ಆ 2 ನಾರಿಯರು ಬೇರ್ಯಾರೂ ಅಲ್ಲ, ಭಾರತೀಯ ಸೇನೆಯ ಕರ್ನಲ್ ಸೋಫಿಯಾ ಕುರೇಶಿ ಹಾಗೂ ವಾಯುಪಡೆಯ ವಿಂಗ್ ಕಮಾಂಡರ್ ವಿಮಿಕಾ ಸಿಂಗ್. ಯಾವ 26 ಭಾರತೀಯ ಹಿಂದೂ ನಾರಿಯರ ಕುಂಕುಮ ಹಣೆಯ ಮೇಲಿಂದ ಶಾಶ್ವತವಾಗಿ ಹಳಸಿ ಹೋಗಿತ್ತೋ ಆ ನಾರಿಯರ ಸಹೋದರಿಯರಾಗಿ ಈ 2 ಇಡೀ ವಿಶ್ವಕ್ಕೆ ಸಂದೇಶ ನೀಡಿದರು. ಆ 2 ಭಾರತೀಯ ಹೆಮ್ಮೆಯ ಪುತ್ರಿಯರಲ್ಲಿ ಒಬ್ಬರು ಕರ್ನಾಟಕದ ಹೆಮ್ಮೆಯ ಸೊಸೆ. ಹೌದು, ಕರ್ನಾಟಕದ ಯುವಕರನ್ನ ವಿವಾಹವಾಗಿ ಸೇನೆಯಲ್ಲಿ ಉನ್ನತ ಹುದ್ದೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಅವರೇ ಭಾರತೀಯ ಸೇನೆಯ ಕರ್ನಲ್ ಸೂಫಿಯಾ ಕುರೇಶಿ. ಹೌದು, ಕರ್ನಲ್ ಸೂಫಿಯಾ ಕುರೇಶಿ ಕರ್ನಾಟಕದ ಹೆಮ್ಮೆಯ ಸೊಸೆ. ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಕೆನ್ನೂರು ಗ್ರಾಮದ ಸೊಸೆ ಸೂಫಿಯಾ ಸುರೇಶಿ. ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯನ್ನ ಇಡೀ ಜಗತ್ತಿಗೆ ಬಿಚ್ಚಿಟ್ಟ ಕರ್ನಲ್ ಕುರೇಶಿ ಕನ್ನಡದ ಸೊಸೆ ಅನ್ನೋದು ನಮ್ಮ ಹೆಮ್ಮೆ. ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಕೆನ್ನೂರು ಗ್ರಾಮದ ಗೌಸ್ ಬಾಗೇವಾಡಿಯವರ ಪುತ್ರ ತಾಜುದ್ದೀನ್ ಬಾಗೇವಾಡಿಯವರ ಪತ್ನಿಯೇ ಸೋಫಿಯಾ ಕುರೇಶಿ. ಗೌಸ್ ಬಾಗೇವಾಡಿ ಪುತ್ರ ತಾಜುದ್ದೀನ್ ಕೂಡ ಭಾರತೀಯ ಸೇನೆಯಲ್ಲಿ ಕರ್ನಲ್ ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಗುಜರಾತ್ ರಾಜ್ಯದ ಬರೋಡಾದ ಸೋಫಿಯಾ ಕುರೇಶಿ 2015ರಲ್ಲಿ ತಾಜುದ್ದೀನ್ ಬಾಗೇವಾಡಿ ಅವರನ್ನ ಪ್ರೇಮ ವಿವಾಹವಾದರು. ಸೊಸೆ ಕುರೇಶಿ ಹಾಗೂ ಪುತ್ರ ತಾಜುದ್ದೀನ್ ಬಗ್ಗೆ ತಂದೆ ಗೌಸ್ ಬಾಗೇವಾಡಿ ಹೆಮ್ಮೆಯ ಮಾತುಗಳನ್ನು ಆಡಿದ್ದಾರೆ. ಸರ್, ಇದು ಎಲ್ಲ ನೋಡಿದ ಬಳಿಕ ನಮಗೊಂಥರ ಮನಸ್ಸಿನಲ್ಲಿ ಹೆಮ್ಮೆತನ ಬಂತು, ಮನಸ್ಸು ಖುಷಿ ಆಯ್ತು. ನಮ್ಮ ಸೊಸಿ ನನ್ನ ಮಗ ಅಲ್ಲೇ ಕರ್ನಲ್ ಆಗಿ ಮಿಲಿಟ್ರಿಯಲ್ಲಿ ಸರ್ವಿಸ್ ಮಾಡ್ತಿದ್ದಾರೆ. ನಮ್ಮ ಊರದ ನಮ್ಮ ಕರ್ನಾಟಕದ ಗೌರವ ಬಂತು. ನಾವು ನಮ್ಮ ಮಕ್ಕಳಿಗೆ ಆದರೂ ಬಡ್ಡಿಯಿಂದ ಅದೇ ಹೇಳ್ಕೊತ ಬಂದೆವು, ದೇಶದ ಸಲುವಾಗಿ ಸ್ವಂತವಾಗಿ ದುಡೀರಿ ಮತ್ತು ಒಂದು ಹೆಸರು ಗಳಿಸ್ರಿ ಅಂತ ಹೇಳಿದ್ದು. ಆ ಥರ ನನ್ನ ಮಕ್ಕಳು ಹೆಸರು ಗಳಿಸ್ಯಾರ್ರಿ. ಇವತ್ತೆಲ್ಲರೂ ನನಗೆ ಗೌರವ ಮಾಡಿ ನೋಡಿ ನಮಗೆ ಕೋಟ್ಯಾಂತರ ರೂಪಾಯಿ ಗಳಿಸಿದಂಗೆ ಒಂದು ಹೆಮ್ಮೆ ಆಯ್ತು. ಇವರು ಒಂದೇ ಜಾಗದಾಗ ಸರ್ವಿಸ್ ಮಾಡ್ತಿದ್ದಾರೆ. 2015ರಾಗ ಇವರು ಮದುವೆ ಮಾಡಿ ಗುಜರಾತ್ ಬಡೋದರ ಪ್ರಾಪರ್ ಅವ್ರು ಅಲ್ಲೇ ಸರ್ವಿಸ್ ಮಾಡ್ತಾ ಅವ್ರಿಗೆ ಪಸಂದ್ ಬಂದರು. ಅವ್ರಿಗೆ ಬಂದರು. ನಮಗೆಲ್ಲ ಹೇಳಿದ ಬಳಿಕ ಇಲ್ಲಿಂದ ಒಂದು 10-20 ಮಂದಿನ ಕರ್ಕೊಂಡು ಹೋಗಿ ಅವ್ರ ಮದುವೆ ಅಲ್ಲೇ ಗುಜರಾತ್ನಾಗ ಬಡೋದ್ರಾಗ ಮಾಡಿ ಈಗ ಇಬ್ಬರು ಕರ್ನಲ್ ಆಗಿ ಸರ್ವಿಸ್ ಮಾಡ್ತಿದ್ದಾರೆ. ಅದ್ರ ಬಗ್ಗೆ ಸೊಸಿ ಕೂಡ ಮಾತಾಡಿಲ್ಲ ರೀ. ಮಗನ ಮಾತಾಡಿದ, ಮಗನ ಹೇಳಿದ. ಸೊಸಿ ಎಲ್ಲೂ ದಿಲ್ಲ್ಯಾಗ ಎಲ್ಲೂ ಅದಾಳ್ರಿ, ಅವ್ರಿಗೆ ಫೋನ್ ಮೇಲೆ ಕಾಂಟ್ಯಾಕ್ಟ್ ಆಗಿಲ್ಲ. ಮಗನ ಅಷ್ಟು ಮಾತಾಡಿ ಹೇಳಿದ. ನಮಗೊಂಥರ ಬೆಳ್ತಂದಾಗ ನಿದ್ದೆ ಹತ್ತಲಿಲ್ಲ ರೀ. ಒಂದು ದೊಡ್ಡ ಹಬ್ಬ ಆದಂಗೆ ಆತ್ರಿ. ಆಮೇಲೆ ನನ್ನ ದೋಸ್ತರು ಬಳಗ ಅದೆಲ್ಲರೂ ಬಂದು ಬೆಳಗಿಂದ ಬಂದು ನನಗೆಲ್ಲ ಗೌರವತನ ಮಾಡಾಕತ್ರು. ಹಿಂಗಾಗಿ ನಮ್ಮ ಮನಸ್ಸಿಗೊಂದು ಖುಷಿ ಆಯ್ತು. ಯಾಕಂದ್ರೆ ಅವರು ಹೇಳಿತನ ಮಾಡಿ ಹಿಂದಿಂದ ಇದು ಮಾಡ್ತಿರು. ಆದ್ರೆ ನಮ್ಮ ಜವಾನ್ಗಳೆಲ್ಲ ಮುಂದಿಂದ ಎದಿ ನಿಂತು ಅವರೆಲ್ಲ ಮಾಡಿದ್ದಕ್ಕೆ ನಮಗೆ ಭಾಳ ಸಂತೋಷ ಅನಿಸ್ತದೆ. ಇಲ್ಲಿ ನಮ್ಮ ಮುಸ್ಲಿಮ್ ಸ್ವಲ್ಪ ಇದಿರ್ತೈತಿ. ಅವರೆಲ್ಲ ಎಜುಕೇಷನ್ದವ್ರ ಪ್ಯಾಂಟ ಟಿ ಶರ್ಟ ಅವರೆಲ್ಲ ಫ್ರೀ ಆಗಿರ್ತಾರೆ ರೀ. ಮತ್ತು ಏನೂ ಮಾಡ್ಬೇಕಾದ್ರೆ ಇಲ್ಲಿದ ಅವ್ರ ಊಟ ಭಾಳ ಹಿಡಿಸ್ತೈತ್ರಿ. ಯಾಕಂದ್ರೆ ಇಲ್ಲೆಲ್ಲ ಜವಾರಿ ರೊಟ್ಟಿ ಮತ್ತು ಜವಾರಿ ಕೋಳಿ ಅವ್ರಿಗೆ ಭಾಳ ಒಂಥರ ಮನಸ್ಸಿಗೆ ಕಬ್ಬ ಸ್ವಂತ ಹೋಗಿ ಕಬ್ಬದಾಗ ಕಬ್ಬ ತೊಗೊಂಡು ಬರ್ತಾರೆ ಇದ್ರಿಗೆ ಹೋಗಿ. ಅವ್ರಿಗೆ ಭಾಳ ಒಂದು ನಮ್ಮ ಭಾಳ ಅನುಕೂಲ. ನೀವು ಹೋಗಿದ್ರಿ ಸರ್? ಹಾಂ, ಹೋಗಿದ್ವಿ. ಅವಾಗ ನಿಮಗೇನು ಹೇಳ್ತಿದ್ರು? ಅಲ್ಲಿ ನಿಮ್ಮೂರು ಚಲೋ ಐತಿ, ನಮ್ದು ಇಲ್ಲೆಲ್ಲ ಗೋಧಿದ ಮತ್ತೆಲ್ಲ ಅಲ್ಲಿ ಎಲ್ಲ ಫ್ರೂಟ್ ಗಿರೂಟ್ ಎಲ್ಲ ಇತರದಿರಲ್ಲ, ನಮ್ಗೆ ನ್ಯಾಚುರಲ್ ಇರ್ತೈತೆ ರೀ. ಹಿಂಗಾಗಿ ಅವ್ರು ಅಲ್ಲೂ ಇದ್ದೀವಿ. ನಾವು 4 ತಿಂಗಳು ಅಲ್ಲೇ ಇದ್ದರು. ನಿಮಗೂ ಆರೋಗ್ಯ ಸಂಬಂಧ ಇಲ್ಲ ಏನೋ ಸಲಹೆ ಕೊಟ್ಟಿದ್ರು? ಹೌದು ರೀ ಸರ್. ನನಗೆ ಸ್ವಲ್ಪ ಸ್ಟಮಕ್ ನಾನು ಶುಗರ್ ಮತ್ತು BP ಐತ್ರಿ. ಸ್ವಲ್ಪ ರನ್ನಿಂಗ್ ಮಾಡ್ತಾ ಬರ್ರಿ, ಹೊಡ್ಕೊತ ಹೋಗ್ತಾ ಬರ್ರಿ, ಹಂಗಾಗಿ ಹೇಳ್ತಾರೆ. ಏಜ್ ಆಗಿತ್ತು ರೀ, 74 ಏಜ, ಏನು ಓಡೋಕ್ಕಾಗ್ತೈತೆ ರೀ.
ಇನ್ನು ಊಟದಾಗ ಅಷ್ಟು ಕಡಿಮೆ ಮಾಡ್ಕೊತ ನಡೆದಾರೆ. ಹೌದು. ಈಗ ಏನ್ ಹೇಳ್ತೀರಿ, ದೇಶಕ್ಕೆ ಏನ್ ಹೇಳ್ತೀರಿ? ಇಡೀ ಒಂದು ಧರ್ಮ ನೋಡಿ ಗುಂಡು ಹೊಡೆದಿದ್ರು ಆ ಭಯೋತ್ಪಾದಕರು. ಅವರಂತ ಮೂರ್ಖರು ಯಾರೂ ಈ ಜಗತ್ತಿನಾಗಿಲ್ಲ. ಧರ್ಮ ನೋಡಿಲ್ಲ. ನಾನು 99 ಎಲ್ಲ ಗೈರ್ ಧರ್ಮದಾಗ ಇರ್ತಾನೆ. ನನ್ನ ಜೀವನ ಇರಲಿ ಆತ್ರಿ. ಜೈನರ, ವಾಲ್ಮೀಕಿ, ಲಿಂಗಾಯತರ ಎಲ್ಲದ್ರಾಗ ನಾವು ಇರ್ತೀವಿ. ನಮ್ಮ ಮಕ್ಕಳಿಗೂ ಅದೇ ಟ್ಯೂಷನ್ ಕೊಟ್ಕೊತಿದ್ದು. NCCದಾಗ ಕಾಲೇಜ್ದಾಗ ಫಸ್ಟ್ ಪ್ರಥಮ ಬಂದವ್ ನನ್ನ ಮಗನ. A ಗ್ರೇಡ್ NCC ಮಾಡಿದ್ದ. ಅವಾಗಿಂದ ಅವ್ನು ಗುರಿ ಇಟ್ಟಿದ್ರು ನಾ ಫೌಜ್ದಾಗ ಹೋಗ್ಬೇಕಂತ. ಲಾಸ್ಟ್ ಬೆಳಗಾವ್ದಾಗ ಕಮಾಂಡೋ ಟ್ರೈನಿಂದಾಗೂ ಇವ ಫಸ್ಟ್ ರೀ. ಎಷ್ಟೋ ಮಂದಿ ಪಂಜಾಬ, ಹರಿಯಾಣ ಬರೆದು ಕೊಟ್ಟು ಹೋಗ್ಬಿಟ್ರು. ಆದ್ರೆ ನನ್ನ ಮಗ ಅದ್ರಾಗ ಪಾಸ್ ಆದ. ಆಗ ನಾವು ಟಾಪ್ ಹೋಗಿ ಕರ್ನಲ್ ರೀ ಸರ್. ಅವ್ನು ನಿಂತು ಕರ್ನಲ್ಲ, ಅವು ಕರ್ನಲ್ಲ. ಲೆಫ್ಟಿನೆಂಟ್ ಕರ್ನಲ್. ಹಾವ್ರಿ, ಇಬ್ರು ಕರ್ನಲ್. ಎಜುಕೇಶನ್ ಇಲ್ಲೇ ಆಗೈತ್ರಿ ಅವ್ರು. ಹೌದು ರೀ ಸರ್. ಕಾಡಸಿದ್ದೇಶ್ವರಿ ಇಲ್ಲೇ ನಮ್ಮ ಮರಡಿ ಮಠದಾಗ ಕನ್ನಡ ಮೀಡಿಯಮ್ ರೀ. ಅದು ಮುಗಿಸ್ಕೊಂಡು GSS ಕಾಲೇಜ. ಅದಾದ ಬಳಿಕ ವಿಶ್ವೇಶ್ವರಯ್ಯ ಕಾಲೇಜ್ ಬೆಂಗಳೂರು ರೀ, ಅಲ್ಲಿ ಮಾಡಿದ. ಹೀಗಾಗಿ ಮತ್ತೇನು ನಮ್ಮದು ಹೊಲ ಇಲ್ಲ, ಭೂಮಿ ಇಲ್ಲ, ಏನಿಲ್ಲ. ಕೈ ಮೇಲೆ ಹೊಟ್ಟಿರಿ, ಕೈ ಮೇಲೆ ಮಕ್ಕಳು ಕಲ್ಸ್ಕೊತೀವಿ. ಅದ ಒಂದು ಸ್ವಾರ್ಥಕ್ಕಾಗಿ ಇವತ್ತು ಕೋಟ್ಯಾಂತರ ರೂಪಾಯಿ ಗಳಿಸಿದಂಗೆ ಆತರ ನನಗೆ. 3 ಮಂದಿ ಗಂಡು ಮಕ್ಕಳು ರೀ ಸರ್. ಒಬ್ಬ ಈಗ ಅಗ್ನಿಶಾಮಕ ದಳಕ್ಕೆ ಒಬ್ಬದಾನ್ರಿ. ಅವು ಬಾಧ್ಯರ ಅದಾನ್ರಿ. ಅವು ಏರ್ಬಾರ್ದಂತ ಗಾಡಿಗಳು ಏರಿ ಹೋಗ್ತಾನ್ರಿ. ಅವು ಈಗ ಅವ್ರು ಸಾಪ್ ಬಿಡಾಕ್ತಾರಿಲ್ಲ. ಅವು ಇವ್ರಿಗೆ ಮಕ್ಕಳಾಗಿದಾವ್ರಿ ನಿಮ್ಮ ಸೊಸೆಗೆ? ಹಾಂ, ಒಂದು ಗಂಡು ಮಗ ಐತೆ ರೀ ಸರ್. ನೀವು ಹೋಗಿದ್ರಿ? ಹಾಂ, ಹೋಗಿದ್ದಿರಲ್ಲ. ಯಾವಾಗಾರ ಯಾಕ್ರಿ, ವರ್ಷದಾಗ 2 ಸಲ ಹೋಗಬೇಕು. ಈಗ ಮತ್ತೆ ಈ ಮಳೆಗಾಲ ಬರ್ತಂದ್ರೆ ಅಲ್ಲಿ ಬಿಸಿಲು ಭಾಳ ರೀ ಜಾಸ್ತಿ. ಈಗ ನಾಳೆ ಮುಂದಿನ ತಿಂಗಳದಾಗ ಹೋಗ್ತಾನೆ. ಹಾಂ, ಅಲ್ಲಿ ಬಿಸಿಲು ಭಾಳ ಇರ್ತೈತೆ ರೀ ಝಾನ್ಸಿದಾಗ. ಇಂಡಿಯಾದಾಗ ಫಸ್ಟ್ ನಂಬರ್ ಅದು. ಇಲ್ಲಿ ಮಳೆ ಚಾಲು ಆತಾರ ಅಲ್ಲಿ ಹೋಗಿತ್ತು. ಕುರೇಶಿ ಸದ್ಯ ಜಮ್ಮುವಿನಲ್ಲಿ ಕರ್ನಲ್ ಆಗಿ ಸೇವೆ ಸಲ್ಲಿಸುತ್ತಿದ್ದರೆ, ಪತಿ ಝಾನ್ಸಿಯಲ್ಲಿ ಕರ್ನಲ್ ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಸೋಫಿಯಾ ಕುರೇಶಿ ಬಹುರಾಷ್ಟ್ರೀಯ ಸೇನಾ ತುಕಡಿ ಮುನ್ನಡೆಸಿದ ಮೊದಲ ಭಾರತೀಯ ಮಹಿಳಾ ಅಧಿಕಾರಿ ಎಂಬ ಹೆಗ್ಗಳಿಕೆಗೂ ಪಾತ್ರರಾಗಿದ್ದಾರೆ. ನಮ್ಮ ಹೆಮ್ಮೆಯ ಭರತ ಪುತ್ರಿಯರಿಗೆ ಹಾಗೂ ಕರ್ನಾಟಕದ ಹೆಮ್ಮೆಯ ಸೊಸೆಗೆ ಅಸಂಖ್ಯಾತ ಭಾರತೀಯರ ನಮನಗಳು. ಈ ಸ್ಟೋರಿ ನಿಮಗೆ ಇಷ್ಟವಾದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ, ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಪೇಜ್ ಫಾಲೋ ಮಾಡಿ.